ನಮಸ್ತೆ ಗೆಳೆಯರೆ. ಹುಬ್ಬಳ್ಳಿ ಯುವಕರೇ, ಹುಬ್ಬಳ್ಳಿ ಯುವತಿಯರೇ, ನಿಮ್ಮ ಊರು ಹುಬ್ಬಳ್ಳಿ ಅಷ್ಟೇ ಅಲ್ಲ, ನಮ್ಮ ಊರು ಹುಬ್ಬಳ್ಳಿ ಕನ್ನಡಾಂಬೆ ಭುವನೇಶ್ವರಿಯ ಎರಡು ಹುಬ್ಬುಗಳ ನಡುವಿನ ಹಳ್ಳಿ ಹುಬ್ಬಳ್ಳಿ. ಅದನ್ನ ಭ್ರಮಧ್ಯೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಹುಬ್ಬಳ್ಳಿ ಅಂತ ಕರೀತಾರೆ. ಹುಬ್ಬುಗಳ ನಡುವಿನ ಹಳ್ಳ. ಅಲ್ಲಿ ಓಂಕಾರವಿರುತ್ತದೆ. ಜಾಗೃತಾವಸ್ಥೆಯಲ್ಲಿ ಮನಸ್ಸಿರುತ್ತದೆ. ಕರ್ನಾಟಕವನ್ನ ಜಾಗೃತೆಯ ಕಡೆ ಹೊತ್ತೊಯ್ದ ಸಾಂಸ್ಕೃತಿಕ ಹಳ್ಳಿ ಹುಬ್ಬಳ್ಳಿ. ನೀವು ಯಾರ ಮಾತಿಗೂ ಕೆಡುವುದಿಲ್ಲ ಎನ್ನುವುದು ಗೊತ್ತು ಅಹೋರಾತ್ರನಿಗೆ. ಜೂಜಾಡಿಸದಿರಿ ಎಂದು ತನ್ನನ್ನು ತಾನೇ ಅಡ ಇಟ್ಟುಕೊಂಡ ಅಹೋರಾತ್ರ ಕಡೆಗೆ ಮಾನ್ಯ ಪ್ರಧಾನಿ ಜೂಜನ್ನ ಅಮಾನ್ಯ ಮಾಡಿ ಆನ್ಲೈನ್ ಗ್ಯಾಂಬ್ಲಿಂಗ್ ಬ್ಯಾನ್ ಮಾಡಿ ಭಾರತದಾದ್ಯಂತ ಜನರ ಮೆಚ್ಚುಗೆ ಗಳಿಸಿದರು. ಆ ಮಹಾಪುರುಷನಿಗೆ ವಂದಿಸುತ್ತಾ ಇನ್ನು ಆಡಿಸುವವರಿಗೆ ಬುದ್ಧಿ ಬಂದಿದೆ ಎಂದುಕೊಂಡೆ. ಆದ್ರೆ ಆಫ್ಲೈನ್ ಗ್ಯಾಂಬ್ಲಿಂಗು ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಿಮ್ಮಂತ ಪವಿತ್ರ ಹಳ್ಳಿಗಳನ್ನ ಹಾಳುಗೆಡುವ ಮುನ್ನ ನಿಮ್ಮಲ್ಲಿ ಅಹೋರಾತ್ರನ ಪರಿಪರಿಯ ಮನವಿ. 10-20 ಸಾವಿರವಿದ್ದ ನಿಮ್ಮೂರಿನ ಎಕರೆ ಜಮೀನುಗಳು ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳುತ್ತಿವೆ. ನಿಮ್ಮ ಪೂರ್ವಜರಿಗೆ ವಂದಿಸಿ, ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ನಮಿಸಿ, ನಿಮ್ಮ ಪೂರ್ವಜರ ಕಡೆಯಿಂದ ಉಳಿಸಿಕೊಂಡು ಬಂದ ನಿಮ್ಮ ತಂದೆ ತಾಯಿಗಳಿಗೆ ಚರಣಾರವಿಂದಗಳಿಗೆ ವಂದಿಸಿ, ಅವರ ಜಮೀನುಗಳನ್ನು ಮಾರಿದ ಹಣವನ್ನ ಜೂಜಾಡಿ ಕಳೆಯಬೇಡಿ. ಕ್ಯಾಸಿನೋ ಅಂದ್ರೆ ಗೊತ್ತಿಲ್ಲದ ಊರುಗಳಿಗೆ ಕ್ಯಾಸಿನೋ ಕಲಿಸುವ ಜನರಿದ್ದಾರೆ, ಅವರ ಕಡೆ ಗಮನ ವಹಿಸಿದ್ರಿ. ಕಚ್ಚಬೇಡವೋ ಕೊಳಕು ಮಂಡಲ, ಕಚ್ಚಬೇಡವು ಎಂದು ಹೇಳಿದರು ಕಚ್ಚುವ ಚಾಳಿ ತಪ್ಪುವುದಿಲ್ಲ ಕೊಳಕು ಮಂಡಲಕ್ಕೆ. ಹಾಗಾಗಿ ಕೊಳಕು ಮಂಡಲಕ್ಕೆ ಬುದ್ಧಿ ಹೇಳುವ ಬದಲು ಕೊಳಕು ಮಂಡಲದಿಂದ ದೂರವಿರಿ ಎಂದು ಹೇಳುವುದು ಸರಿ ಅನ್ನಿಸ್ತು. ಕರ್ನಾಟಕದ ಜ್ಞಾನದ ಹಳ್ಳಿ ಹುಬ್ಬಳ್ಳಿ. ನಿಮಗೆ ಬುದ್ಧಿ ಹೇಳುವ ಅಗತ್ಯವಿಲ್ಲ, ಅಷ್ಟೊಂದು ಜ್ಞಾನಿಯೂ ಅಲ್ಲ ಅಹೋರಾತ್ರ. ಆದರೆ ಮನವಿ ಮಾಡುತ್ತಿದ್ದಾನೆ. ನಿಮ್ಮ ಪೂರ್ವಜರು ಉಳಿಸಿಕೊಂಡು ಬಂದ ಜಮೀನುಗಳನ್ನ ಮಾರಿ ಆ ಹಣವನ್ನು ಈ ರೀತಿ ದುರ್ವ್ಯಸನಗಳಿಗೆ ಬಲಿ ಮಾಡದೆ, ಸಾಲ ತೆಗೆದುಕೊಳ್ಳದೆ, ಬಡ್ಡಿ ತೆಗೆದುಕೊಳ್ಳದೆ, ನ್ಯಾಷನಲೈಸ್ಡ್ ಬ್ಯಾಂಕುಗಳಲ್ಲಿ, ಕೋಆಪರೇಟಿವ್ ಸೆಕ್ಟರ್ಸ್ ಅಲ್ಲ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ, ರಿಸರ್ವ್ ಬ್ಯಾಂಕ್ ಸಪೋರ್ಟ್ ಇರೋ ಬ್ಯಾಂಕ್ಸ್ ಅಲ್ಲಿ ಸುಭದ್ರವಾಗಿ ಹಿಡಿ ನಿಮ್ಮ ಹಣವನ್ನ. ಆ ಬ್ಯಾಂಕ್ ಕೊಡುವ ಇಂಟ್ರೆಸ್ಟ್ ಪಾಪದ ಹಣ ಅಲ್ಲ. ಯಾವುದೇ ಮ್ಯೂಚುವಲ್ ಫಂಡ್ಸ್ ಆಗ್ಲಿ, ಶೇರ್ ಮಾರ್ಕೆಟ್ ಇದಕ್ಕೆ ಬಲಿಯಾಗಬೇಡಿ. ವಿಶ್ವದಲ್ಲೇ ತುಂಬಾ ಗೌರವನೀಯ, ನಂಬಿಕಸ್ತವಾದ ಡಿಪಾರ್ಟ್ಮೆಂಟ್ ರಿಸರ್ವ್ ಬ್ಯಾಂಕ್. ಕಾಲರ್ ಎತ್ಕೊಂಡು ಹೇಳ್ಬೇಕು, ಅಂತಹ ರಿಸರ್ವ್ ಬ್ಯಾಂಕ್ ಯಾವ್ಯಾವ ನ್ಯಾಷನಲೈಸ್ಡ್ ಬ್ಯಾಂಕ್ ಅನ್ನ ಮಾನ್ಯ ಮಾಡಿದೆ ಅವುಗಳಲ್ಲಿ ನಿಮ್ಮ ಹಣವನ್ನು ಭದ್ರವಾಗಿಡಿ. ಇಂತಹವರ ಮಾತಿಗೆ ಸೋತು ಕ್ಯಾಸಿನೋಗಳಲ್ಲಿ ಆಡಿದವರು ಸೋತರೆ ಸತ್ತ, ಗೆದ್ದವನು ಸೋತ ಎಂದ ಹಾಗೆ ಖಾಲಿ ಕೈಯಲ್ಲಿ ಮನೆಗೆ ಬಂದು ಮಕ್ಕಳಿಗೆ ಚಾಕ್ಲೇಟ್ಗೂ ಇಲ್ಲದಂಗೆ ಮಾಡಿದುಕೊಳ್ಳಬೇಡಿ. ದಯವಿಟ್ಟು ನಿಮ್ಮಲ್ಲಿ ಪರಿಪರಿಯ ಮನವಿ. ಅಹೋರಾತ್ರ ನೀನು ಯಾಕೆ ಹೇಳಲಿಲ್ಲ ಅಂತ ಮತ್ತೆ ಪರಿತಪಿಸಬೇಡಿ. ಹೇಳುವುದು ನನ್ನ ಕರ್ತವ್ಯ.
ಕೊಳುಕು ಮಂಡಲಗಳಿಗೆ ಬಾಳೆ ಅದು. ಅವುಗಳು ಬಾಳುವುದೇ ಅಂತ ಹಣದಿಂದ. ನಮ್ಮ ಬುದ್ಧಿ ನಾವು ಬಿಟ್ರೆ ನಾವೆಂಗೆ ಬದುಕುವುದು ಅಹೋರಾತ್ರ ಅಂತ ಇದೆ ಅವು. ನಮ್ ಕೆಲಸ ನಾವು ಮಾಡ್ತೀವಿ ಅಂತ ಇದೆ. ಆದ್ರೆ ನಿಮ್ಮಗಳನ್ನ ರಕ್ಷಿಸುವುದು ಅಹೋರಾತ್ರನ ಹುಟ್ಟುಗುಣ. ಕೊಳಕು ಮಂಡಲಗಳು ಆಗಲಿ ಬೆಳಕು ಮಂಡಲಗಳು ಸುಂದರವಾದ ಬದುಕು ಬದುಕಲಿ. ನೀವು ಆಡದಿರಿ ಜೂಜು. ಜೂಜು ವ್ಯಸನ, ಬಂಗಾರದ ಮೋಹ ಎಲ್ಲ ಬಿಡಿ. ಇವಾಗ ಇಮಿಟೇಷನ್ ಗೋಲ್ಡ್, 1 ಗ್ರಾಮ್ ಗೋಲ್ಡ್ ಎಲ್ಲ ಬಂದಿದೆ. ಆಭರಣವೇ ನಿಮಗೆ ಬೇಕಿದ್ದಲ್ಲಿ ಬಂಗಾರದ ವರ್ಣಕ್ಕಿಂತ ಸುಂದರವಾದ ಮೇಕುಗಳಲ್ಲಿ, ಜಾಪನೀಸ್ ಟೆಕ್ನಾಲಜಿಯಲ್ಲಿ ಸುಂದರವಾದ ಟೆಂಪಲ್ ಜ್ಯುವೆಲ್ರಿ ಎಲ್ಲ ಬಂದಿದೆ. ಖುಷಿ ಪಡಿ. ಬಂಗಾರ, ಭೂಮಿಯಲ್ಲಿ ಅಡಗಿದ್ದ ಬಂಗಾರವನ್ನು ಹೊರತೆಗೆದು ಆಭರಣ ಮಾಡಿ ಮತ್ತೆ ಒಳಗಡಗಿಸ್ತೀವಿ ನಾವು. ಬ್ಯಾಂಕುಗಳಲ್ಲಿ ಅಡಗಿಸಿಡ್ತೀವಿ. ಯಾರೋ ಉತ್ತರ ಭಾರತದವರ ಮನೆಯಲ್ಲಿ ಇಡ್ತೀವಿ. ಅದರ ಬದಲು ಹಣವನ್ನೇ ಕೂಡಿಡಿ. ಆ ಪೂರ್ವಜರ ಮೋಹ ಇತ್ತಲ್ಲ, ಬಂಗಾರದ ಮೋಹ, ಅದರಿಂದ ಆಚೆ ಬನ್ನಿ. ಸುಖವಾಗಿ ಎಂಜಾಯ್ ಮಾಡೋದನ್ನ ಕಲೀರಿ. ಊರುಗಳನ್ನ ಸುತ್ತಿ, ಅದಕ್ಕೆ ನಿಮಗೆ ಕಾಲುಗಳನ್ನು ಕೊಟ್ಟಿದ್ದಾರೆ ದೇವರು. ಅಡಿಕಿತ್ತು ನಡೆಯಿರಿ. ತೀರ್ಥಕ್ಷೇತ್ರಗಳನ್ನ ಸುತ್ತಿ ಸುಖವಾಗಿರಿ. ನಿಮ್ಮ ಜಮೀನುಗಳನ್ನ ಮಾರಿ ಅಂತ ಕೂಡ ಹೇಳಲ್ಲ, ಇಟ್ಟುಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ಹಣಕ್ಕೆ ಬೆಲೆ ಕೊಡಿ. ದಾರಿ ತಪ್ಪಬೇಡಿ. ದಾರಿ ತಪ್ಪುವವರನ್ನ ಖಂಡಿಸಿ ಊರಿಗೆ ಸೇರಿಸಬೇಡಿ. ಆದಷ್ಟು ಅಂತ ಅವರನ್ನ ದೂರ ಇಡಿ. ಯಾಕಂದ್ರೆ ನಿಮ್ಮ ಮನೆಯ ಯುವಕರು ಅಲ್ಲಿ ಹೋಗಿ ಕೆಡುವ ಸಾಧ್ಯತೆಗಳಿದೆ. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ. ಎಷ್ಟು ದಿವಸ ಅಂತ ಅಹೋರಾತ್ರ ಬದುಕಿರ್ತಾನೆ, ನಿಮ್ಮನ್ನ ರಕ್ಷಣೆ ಮಾಡ್ತಾನೆ. ಅಹೋರಾತ್ರನಿಗೆ ಅವಿನ ಭಯ ಇಲ್ಲ ಅನ್ಸತ್ತೆ. ಅದಕ್ಕೆ ಹಿಂದೆ ಇಂತಹ ವಿಚಾರಗಳ ವಿರುದ್ಧ ಹೋರಾಡ್ದ. ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಗುರುತಿಸ್ತು ಅನ್ಸ್ತೆ, ಬ್ಯಾನ್ ಮಾಡಿದ್ರು ಕೊನೆಗೆ. ತುಂಬಾ ಬೇಸರದ ಸಂಗತಿ. ಕಳೆದುಕೊಂಡ ಮೇಲೆ ದುಃಖ ಬರುತ್ತೆ. ಅಹೋರಾತ್ರ ನೆನಪಾಗುತ್ತೆ ನಿಮ್ಗೆ. ಇದ್ದಾಗ ಅಹೋರಾತ್ರ ನಿಮ್ಗೆ ಜೋಕರ್ ತರ ಕಾಣ್ತಾನೆ. ಜೂಜಿನ ಹಣ ಬಂದ್ರೂ ದುಃಖ, ಬರೆದಿದ್ರು ದುಃಖ. ಅದು ಎರಡು ತಲೆ ಹಾವಿದ್ದಂಗೆ. ಎಷ್ಟು ರಾಜಾರೋಷವಾಗಿ ಅವುಗಳ ಪ್ರಮೋಷನ್ಸ್ ಮಾಡೋದು ತಪ್ಪು ಕಣ್ರಯ್ಯ. ಆಮ, ಭೇದ, ದಂಡ ಎಲ್ಲಾ ರೀತಿಲೂ ಹೇಳ್ತಾ ಇದ್ದಾನೆ ಅಹೋರಾತ್ರ. ಪಾಪ ಯುವಕರನ್ನ ದಾರಿ ತಪ್ಪಿಸ್ಬೇಡಿ. ಪಾಪ ಅವ್ರಿಗೆ ಗೊತ್ತಿಲ್ಲ. ತಂದೆ ತಾಯಿಗಳ ಮಾತು ಕೇಳದೆ ಅವ್ರು ನಂಬಿ ಜಮೀನು ಮಾರಿದ ಹಣ ಕೊಟ್ರೆ, ಅವ್ರು ಈ ರೀತಿ ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಕಳೆದ್ರೆ ಯಾವ ರೀತಿ ಅದು ಸರಿ ಹೇಳಿ? ನೀವು ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ರಿ? ಒಳ್ಳೆ ರೀತಿಯಲ್ಲಿ ಬದುಕ್ರಯ್ಯ. ಭಾರತದ ರಕ್ಷಣೆಯ ಯುದ್ಧ ಕಲಿಸಿ. ಭಾರತಕ್ಕೆ ಯುದ್ಧದ ಪರಿಸ್ಥಿತಿ ಬಂದಾಗ ಬದ್ಧರಾಗಿ ಇರೋಕೆ ಹೇಳಿ. ಬುದ್ಧರಾಗಿ ಇಲ್ಲದ ಯುದ್ಧಗಳನ್ನ ಪ್ರಚೋದಿಸಬೇಡಿ. ತಪ್ಪು ಎಲ್ಲರೂ ಮಾಡ್ತಾರೆ. ತಪ್ಪಿಗೆ ಕ್ಷಮೆ ಕೇಳ್ಕೊಳ್ಳಿ ಜನಗಳ ಹತ್ರ. ದುರಹಂಕಾರ ಒಳಿತಲ್ಲ. ಒಳಗ ಹೋದವ್ರಿಗೆ ಗೊತ್ತು ಒಳಗಿನ ನೋವು. ಹೊರಗಿದ್ದವರಿಗೆ ಅಹಂಕಾರ, ಒಳಗಿದ್ದವರಿಗೆ
ನಿರಹಂಕಾರ. ಒಳಗೆ ಧ್ಯಾನ, ಧ್ಯಾನ, ತಪಸ್ಸು ಎಲ್ಲ ಕಲಿಸ್ಬಿಡುತ್ತೆ. ಒಂದು ಹೆಣ್ಣು ಮಗುವಿನ ಮೇಲಿನ ಅತ್ಯಾಚಾರವನ್ನ ಖಂಡಿಸಿ ಗೌರವದಿಂದ 15 ದಿವಸ ಜೈಲಲ್ಲಿದ್ದು ಬಂದ ಅಹೋರಾತ್ರ. ಹೆಚ್ಚು ನಿದ್ದೆ ಬರ್ತಾ ಇದೆ, ಸಾರ್ಥಕ್ಯದ ಭಾವ ಇದೆ, ಆದ್ರೆ ಒಳಗಿರುವವರ ದುಃಖ ನೋಡಿ ಬಂದ ಅಹೋರಾತ್ರ. ಹಂತಕರು, ಪೋಕ್ಸೋ ಕೇಸುಗಳು, ಆಫ್ ಮರ್ಡರ್ ಕೇಸುಗಳು, ಎಲ್ಲರ ಪರಿತಪನೆ ಕಣ್ಣಾರೆ ಕಂಡು ಬಂದ ಅಹೋರಾತ್ರ. ಒಳಗಿರುವವರನ್ನ ಹೊರಗೆ ತರುವ ಕೆಲಸ ಮಾಡೋಣ, ಒಳಗೆ ಹೋಗುವ ಕೆಲಸ ಮಾಡ್ಕೋಬೇಡಿ. ಒಳಗೆ ಹೋದ್ರು ಕಾಲರೆತ್ಕೊಂಡು ಹೋಗುವಂತ ಕೆಲಸ ಮಾಡಿ, ಬೆಳಕು ಚೆಲ್ಲುವ ಕೆಲಸ ಮಾಡಿ. ಹುಬ್ಬಳ್ಳಿ ಹೂಬಳ್ಳಿ ಎನ್ನಿಸಿಕೊಳ್ಳಬಹುದು. ಹುಬ್ಬಳ್ಳಿಯ ಪಕ್ಕಲ್ಲ ಧಾರವಾಡ ಇದೆ. ಅಲ್ಲಿ ದಾರಿಯ ವಾರ್ಡ್ಗಳಿರುತ್ತಿತ್ತು. ಉತ್ತರದಿಂದ ಯಾರೇ ಬರಲಿ ಅದೇ ದಾರಿಯಿಂದ ಬರಬೇಕಾಗಿತ್ತು ದಕ್ಷಿಣ ಭಾರತಕ್ಕೆ. ದರೋಡೆಕೋರರು ಬಂದ್ರು, ನಮ್ಮವರು ರಾಷ್ಟ್ರ ವಿಸ್ತರಣೆ ಮಾಡಿದ್ದು ಅದೇ ದಾರಿಯಲ್ಲೇ. ವೀರಭೂಮಿ ಕೂಡ ಅದು. ಅವರಿಗೆ ನಿಮಗೆ ಯೋಗ್ಯತೆ ಅರ್ಹತೆ ಇದ್ರೆ ವೀರತ್ವವನ್ನ ಪ್ರಚೋದನೆ ಮಾಡಿ. ಕಲ್ಲದ ಯುದ್ಧಗಳನ್ನ ಕಲಿಸಬೇಡಿ, ನೀವು ಕಲ್ತ್ಕೊಳ್ಳಬೇಡಿ. ಸಾಕಾಗಿದೆ. ಒಳ್ಳೆಯ ದಾರಿಯಲ್ಲಿ ನಡೀರಿ. ನಿಮ್ಮ ವಾಣಿಜ್ಯ ವ್ಯವಹಾರಗಳನ್ನ, ಜನಗಳ ಹಣದಿಂದ ಬದುಕುವ ನಿಮ್ಮ ಹುನ್ನಾರಗಳನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮ್ಮ ಮೆಟೀರಿಯಲ್ ಅನ್ನ ಖರೀದಿ ಮಾಡುವ ಜನರ ಹಣವನ್ನ ದೋಚುವ ಜನರಿಗೆ ಪ್ರಚೋದನೆ ಕೊಡಬೇಡಿ. ಹುಬ್ಬಳ್ಳಿಯ ಜನಗಳೇ, ಪ್ರಚೋದಿತರಾಗ್ಲೂ ಬೇಡಿ. ನಿಮ್ಮೂರಿನ ಸ್ಕ್ರೀನ್ಗಳ ಮೇಲೆ ಏನ್ ಬರ್ತಾ ಇದೆ ಅನ್ನೋ ಗಮನ ನಿಮ್ಗಿರ್ಲಿ ದೇವರುಗಳೇ. ನಿಮ್ಮೂರಿನ ಯುವಕರು ಹಾಳಾದ್ರೆ ಹಿರಿಯರು ಅಳ್ತಾರೆ. ಇವತ್ತು ಹಿರಿಯರು ಒಳ್ಳೆ ನಡೆ ನಡೆದು ಇಟ್ಟುಕೊಂಡ ಜಮೀನುಗಳಿಂದ ನೀವು ನಗ್ತಾ ಇದ್ದೀರಿ. ಎಲ್ಲರೂ ಅಳುವಂಗೆ ಮಾಡ್ಕೋಬಿಡಿ. ಹಣದ ಬೆಲೆ ಅರಿವು ನಿಮ್ಗಿರ್ಲಿ. ಹುಬ್ಬಳ್ಳಿಯನ್ನ ನೀವೆಲ್ಲ ಮನ್ಸು ಮಾಡಿದ್ರೆ ಪರಮ ವೈಭವವನ್ನಾಗಿ ಮಾಡಬಹುದು. ಬೇಸಿಕ್ ಆಗಿ ಹುಬ್ಬಳ್ಳಿಯ ಮರಗಿಡಗಳನ್ನು ಕಾಪಾಡಿ, ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿ. ಇವೆಲ್ಲ ಮನ್ಸು ಮಾಡಿದ್ರೆ ಮುಧೋಳ ಬ್ರೀಡ್ನ ವಿಶ್ವವ್ಯಾಪಿ ಮಾಡಬಹುದು. ನಿಮ್ಮೂರಿನ ದನಗಳನ್ನ ಇನ್ನಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡಬಹುದು. ಒಳ್ಳೆಯ ಹಾಲು, ಆಹಾರ, ನಿಮ್ಮೂರಿನ ಸುಗ್ಗಿ ಹಬ್ಬ, ನಿಮ್ಮೂರಿನ ವೈಭವವನ್ನು ಮತ್ತೆ ಮೇಲೆತ್ಕೊಂಡು ಹೋಗಿ. ಕೆಟ್ಟದ್ದನ್ನ ಕೇಳಬೇಡಿ, ಕೆಟ್ಟದ್ದನ್ನ ನೋಡಬೇಡಿ, ಕೆಟ್ಟದ್ದನ್ನ ಮಾತನಾಡಬೇಡಿ, ಕೆಟ್ಟದ್ದನ್ನ ಮಾತನಾಡುವವರನ್ನ ಸೇರಿಸಬೇಡಿ, ಕೆಟ್ಟದ್ದನ್ನ ಕೇಳುವವರನ್ನ ಉದ್ಧರಿಸಬೇಡಿ. ಕೆಟ್ಟದ್ದನ್ನ ನೋಡಲು ಬರುವವರಿಗೆ ಎನ್ಕರೇಜು ಮಾಡಬೇಡಿ. ಬುದ್ಧಿವಂತರಿಗೆ ಮಾತೆ ಸಾಕು. ಕಾವ್ಯ ಸಾಹಿತ್ಯ ಕಲಿಸಿಕೊಟ್ಟ ಭೂಮಿ ನಿಮ್ಮೂರು.
ತಪ್ಪಾಗಿ ಮಾಡಿದ್ರೆ ಕ್ಷಮೆ ಕೇಳಿ, ಅವರು ಕೇಳಲಿ. ಆದ್ರೆ ಅಹಂಕಾರಕ್ಕೆ ರಸ್ತೆ ಕೊಡಬೇಡಿ. ಮೋಸ ಮಾಡುವವರು, ಮೋಸ ಮಾಡಿಸಿಕೊಳ್ಳುವವರು ಇಬ್ಬರೂ ತಪ್ಪು ಅಂತ ಹೇಳುತ್ತೆ ಭಗವದ್ಗೀತೆ, ಪುರಾಣಗಳು ಹೇಳುತ್ತೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅನ್ನತ್ತೆ ಭಗವದ್ಗೀತೆ. ನಿಮ್ಮೂರಿಗೆ ಬಂದು ನಿಮ್ಮನ್ನ ಮೋಸ ಮಾಡಿದ್ರೆ, ಮೋಸ ಮಾಡಿದವರು ಎಷ್ಟು ತಪ್ಪೋ, ನೀವು ಮೋಸ ಹೋದವರು ಅಷ್ಟೇ ತಪ್ಪಿತಸ್ಥರಾಗ್ತೀರಿ. ಇಷ್ಟು ದಿನ ಮೋಸ ಮಾಡಿದವರಿಗೆ ಬುದ್ಧಿ ಹೇಳಿದ ಅಹೋರಾತ್ರ, ಈಗ ಮೋಸ ಹೋದವರಿಗೆ ಬುದ್ಧಿ ಹೇಳಲು ಆರಂಭಿಸಿದ್ದಾನೆ. ಧನ್ಯವಾದ. ಅಹೋರಾತ್ರ.